ಇವಾಗ ನಾವು ಸೋಫಾ ಕವರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ನೋಡೋಣ ನಮ್ಮ ಸೋಫಾಕ್ಕೆ ಹಾಕ್ಬಿಟ್ಟು ಕಲರ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಇವಾಗ ತೆಗಿತಾ ಇದ್ದೀನಿ. ಎಷ್ಟು ದಿನ ಆಯ್ತು ಈಗ ಬಂದು? ಒಂದು 1 ಮಂತ್ ಆಯ್ತೇನು ಅಂದರೆ, ಬಟ್ ನಮಗೆ ಆಗಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಸಡನ್ನಾಗಿ ಸಂಡೇ ಕೂಡ ಇದೆ, ಇವತ್ತು ಸಂಡೇ ಇದೆ ಅಂದರೂ ಕೂಡ ಬಿಡುವಿಲ್ಲ. ನೋಡಬೇಕು ಹಾಕಿ ಅಂತ ಸೊ ಇನ್ನು ಬರೀ ಲೆಂತ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನಾವೇ ನಮ್ಮ ಅನುಕೂಲಕ್ಕೆ ಎಷ್ಟು ಬೇಕು ಅಷ್ಟಂತ ಕಟ್ ಮಾಡ್ಕೋಬೋದಾ? ನೋಡಿ ಈ ತರ ಕೊಟ್ಟಿದ್ದಾರೆ. ಸರಿ ಸಮ್ಮು. ಆ್ಯಕ್ಚುಲಿ ಇದರಲ್ಲಿ ಮರೂನ್ ಕಲರು, ಕಾಫಿ ಕಲರು ಇತ್ತು. ಕಲರ್ಸ್ ಜಾಸ್ತಿ ಇತ್ತು. ಗ್ರೇ ಕಲರ್ ಕೂಡ ಇತ್ತು. ಬಿಡು ಬಿಡು ಕೊಟ್ಟು ಚೆನ್ನಾಗಿ ಬೆಟರ್ ಬಿಡು. ಅವ್ರ ಮೇಲೆ ಸೈಜ್ ನಮ್ಗೆ ಅನುಕೂಲ ತಕ್ಕ. ನಮ್ಮ ಸೋಫಾಗಳು ಹಿಂಗಿದಾವೆ. ಹಾಕಿದ್ ಹೆಂಗೆ ಕಾಣುತ್ತೆ ನೋಡೋಣ. ನಮ್ಮ ಸಮ್ಮು ಸ್ನಾನ ಮಾಡಿ ಫ್ರೆಶ್ ಆಗಿ ಇವಾಗ ರೆಡಿ ಆಗ್ತಿದ್ದಾಳೆ. ಈಗ ರೆಡಿ ಆಗಲಿಕ್ಕೆ 1 ತಾಸು ಬೇಕಾಗಿ. ತಲೆ ಒಂದ್ಸರಿ ಬಾಚ್ಕೋತಾಳೆ, ಮತ್ತೆ ಬಿಚ್ಕೋತಾಳೆ, ಹಾಕೋತಾಳೆ, ಮತ್ತೆ ಪೌಡ್ರ್ ಒಂದ್ಸರಿ, ಸ್ಟಿಕ್ಕರ್ ಒಂದ್ಸರಿ. ದೊಡ್ಡದೇ ತಗೋಬೇಕು ಹಂಗಿದ್ರೆ. ನಮ್ಮ ಸಮ್ಮದು ಇದನ್ನ ಟೆಸ್ಟ್ ಪೇಪರ್ ನೋಡಿದ್ರೇನ್ರಿ? ಟೆಸ್ಟ್ ಪೇಪರ್ ಮಾರ್ಕ್ಸ್ ಪೇರೆಂಟ್ಸ್ ಸೈನ್ ಮಾಡ್ರಿ ಅದಕ್ಕೆ. ವೆರಿ ಗುಡ್. ಒಂದು ಸಿಂಗಲ್ ಸ್ಟಾರ್ ಔಟ್ ಆಫ್ ಔಟ್ ಅಲ್ಲ ಮಸಮ್ಮು. ಮಾರ್ಕ್ಸ್ ಔಟ್ ಆಫ್ ಔಟ್ 15 to 15. ಬಾಬಾ ಸಾಮಾನ್ಯ ಪಾಲಕರ ಸಹಿ ಐತಿ. ಎಲ್ಲಿ ಐತೆ? ಮಿಲ್ ಮಾಡ್ಬೇಕು. ಹಾಂ ಪೆನ್ ಕೊಡು, ಮಾಡ್ತೀನಿ. ಔಟ್ ಆಫ್ ಔಟ್ ತಗೊಂಡ್ರೆ ಮಾತ್ರ ಮಾಡ್ತೇನೆ ನಾನು. ಅಲ್ಲಿ ಐತೆ ನೋಡಮ್ಮ ಬ್ಲಾಕ್ ಇಂಕ್. ಬ್ಲೂ ಇಂಕ್ ಕಲರ್ ಇರೋದಿಲ್ಲ? ಬ್ಲೂ ಇಂಕ್ ಇರೋದು ನೀನು ನೋಟ್ಬುಕ್ ಕೊಡು. ಇಲ್ಲಿ ಐತಲ್ಲ ಬ್ಲೂ ಕಲರ್. ಮಿಸ್ಸಿಂಗ್ ನಂಬರ್ಸು ಅವೆಲ್ಲ ಬರ್ದೇನು? ಮಿಸ್ಸಿಂಗ್ ನಂಬರ್ಸ್ 1 ಬರೆದ್ಬಿಟ್ಟು ಎಲ್ಲವೂ ಇದು ಮಾಡ್ಯಾರ. ಆ ಥರ ಕೊಟ್ಟಿರ್ತಾರೆ, ಫಿಲ್ ಮಾಡ್ಬೇಕನ್ನ. ಸ್ವಲ್ಪ ಸರಿ ಅಮ್ಮ ಏನೇನು ಕೊಟ್ಟಾರ ನೋಡೋಣ. ಎಲ್ಲ ಫಿಲ್ ಮಾಡ್ಯಾಳ. ರೈಟ್ ದ ಮಿಸ್ಸಿಂಗ್ ನಂಬರ್ಸ್ ಅಂತ. ನೆಕ್ಸ್ಟ್ ಏನು ಕೊಟ್ಟಾರ? ಕೌಂಟ್ ಆ್ಯಂಡ್ ರೈಟ್ 26. ಅಮ್ಮ ನೀನು ಏನಾದರೂ ಮಾಡಿ ಬಿಡು, ಸುಮ್ಮನೆ ಅಮ್ಮ ಬರಲ್ಲ ಅದು. ನೆಕ್ಸ್ಟ್ ಏನು ಕೊಟ್ಟಾರ? ಕೌಂಟ್ ಆ್ಯಂಡ್ ರೈಟ್. ಕೌಂಟ್ ಮಾಡಿ ಬರ್ತಿದ್ದಾಳ. ರೈಟ್ ದ ನಂಬರ್ ದಟ್ ಕಮ್ ಆಫ್ಟರ್. ರೈಟ್ ದ ನಂಬರ್ ದಟ್ ಕಮ್ ಬಿಫೋರ್. ಸುಮ್ಮನಿರೋ. ಮ್ಯಾಚ್ ದ ಫಾಲೋವಿಂಗ್. ರೈಟ್ ದ ಬಿಟ್ವೀನ್ ನಂಬರ್ಸ್. ಕೀ ಲಾಕ್ ಮ್ಯಾಚ್ ಮಾಡಿದಾಳ. ನಂಬರ್ಸ್ 11 to 20. ಆದ್ರೆ ಅಟ್ರಾಕ್ಟಿವ್ ಐತಿ ಬಿಡು ಕ್ವೆಶ್ಚನ್ ಪೇಪರ್ ಇದು. ಮತ್ತೆ ಚೆನ್ನಾಗೈತಿ. ಅಂದ್ರೆ ಹುಡುಗರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರಂಗ. ಇದನ್ನ ವರ್ಕ್ಶೀಟ್ ತರ ಮಾಡಿ ವರ್ಕ್ ಇದು ಮಕ್ಕಳಿಗೆ ಮಾಡಿಸ್ತಿರೋದು. ಇದನ್ನೇ ಪ್ರಿಂಟ್ ಔಟ್ ಹಾಕಿ ಮಾಡ್ಬೋದು. ಬಟ್ ಟೀಚರ್ಸ್ ಆಕ್ಟಿವಿಟೀಸ್ ಹೇಗಿರುತ್ತೆ ನೋಡಿ ಅಂತ ಅವರೇ ರೆಡಿ ಮಾಡಬೇಕು. ಯಾಕಂದ್ರೆ ಅವರೇ ಕಲಿಸಿರ್ತಾರೆ, ಅವ್ರಿಗೆ ಗೊತ್ತು. ಆ ಥರ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ದಾರೆ ಮಕ್ಕಳಿಗೆ. ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಈ ಥರ ರೆಡಿ ಮಾಡಿದ್ದಾರೆ. ನಮ್ಮಲ್ಲಿ ಈ ಥರ ಸಮ್ಮರ್ ಕ್ಯಾಂಪಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಅಂತಲೇ ನಡೀತಾ ಇರೋದು. ಇವನ್ ಟೀಚರ್ಸ್ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಇನ್ನು ಮಕ್ಕಳು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳು ಆಲ್ಮೋಸ್ಟ್ ಔಟ್ ಆಫ್ ಔಟು. ಬಿಡು ಏಯ್ ಸಮ್ಮ ಇದ್ರು ಪ್ರಿಪೇರ್ ಮಾಡಿ ಅಷ್ಟು ಇದನ್ನು ಮಾಡ್ರಿ ಅಂತಲೇ ಹೇಳಿದೆ. ಒಂದ್ಸರಿ ಅವ್ರು ಯಾವ ಥರ ಕ್ವಶನ್ ಕೊಡ್ತಾರೆ ಅದೇ ಥರನೇ ಮಕ್ಳಿಗೆ ಮೊದಲು ಪ್ರಿಪೇರ್ ಮಾಡ್ಯಾರ. ಪ್ರಿಪೇರ್ ಮಾಡಿ ಆಮೇಲೆ ಎಕ್ಸಾಮ್ ತೊಗೊಂಡಾರ. ಸರಿ ಸಮ್ಮ, ನಾವು ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಸಿಗ್ತಿಲ್ಲ ಟೈಮು. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ಅಲ್ರಿ. ನಮ್ಮನೆಯವ್ರಂತರೂ ಬೈತಾನೆ ಇದ್ದಾರೆ. ಇಷ್ಟು ನೀನು ಬ್ಯುಸಿಯಾಗಿ. ಸಾತು ರೆಡಿ. ಸಾತುನು ಈಗ ಜಳಕ ಮಾಡ್ಕೊಂಡು ಗಾಡಿ ತಂಬೋಗು. ಗಾಡಿ ವಿಡಿಯೋ ಮಾಡಿಲ್ಲಲ್ಲ, ತೋರ್ಸ್ ನಿನ್ನ ಬಾಕ್ಸ್ ಅಲ್ಲಿ ನೋಡು. ಬಾಕ್ಸ್ 360. ಸಮ್ಮ ನೀನು ಫಸ್ಟ್ ಪೇಪರ್ ಎತ್ತಿಟ್ಕೊಮ್ಮ. ಇದು ಒಂದು ಫೈಲ್ ಮಾಡಬೇಕು ಸಂಬಂಧ ಒಂದು. ಈ ಕಾರ್ ನೇಮ್ ಏನು ಹೇಳ? 360 ಸ್ಟಂಟ್ ರೇಸರ್. ಸ್ಟಂಟ್ ರೇಸರ್. ಇನ್ನೇ ನೈಟ್ ಮೇಲ್ಗಡೆ ಕ್ಲಾಸ್ ಮುಗಿದಿಂದ ಬರುವಾಗ ಲೈಟ್ ಎಲ್ಲ ಆಫ್ ಮಾಡಿ ಗಾಡಿ ಬಿಟ್ಟಿದಾನ. ಫುಲ್ಲು ಕಲರ್ಫುಲ್ ಆಗಿ ಓಡಾಕತ್ ಬಿಟ್ಟದ ಲೈಟಿಂಗ್ಸ್. ಲೈಟ್ ಇದ್ರದ್ದು ಒಂದ್ಸಲ ಓಡಿಸ್ಲೇ.
ನೈಟ್ ನೋಡಮ್ಮ ನೈಟ್ ನೋಡಮ್, ನೈಟ್ ಹಾಕೋಣ ಒನ್ ಟೈಮ್ ಬೇಡ, ತೋರಿಸಿ ಜಸ್ಟ್ ಹಂಗೆ. 360 ಹೆಂಗ್ ವರ್ಕ್ ಆಗುತ್ತೆ ಚೆನ್ನಾಗಿದೆ. ಬಟನ್ ಇದೆ ಅಲ್ಲ, ರೆಡ್ ಬಟನ್ ಒತ್ತಿದ್ರೆ ಹಾಕಮ್ಮ ನೀಟಾಗಿ ತಾನೇ ಕಂಟ್ರೋಲ್ ಆಗುತ್ತಾ? ಹ್ಮ್ ಅಷ್ಟೇ. ಆಟೋ ರೈಡಿಂಗ್ ಅದು. ಸಾಂಗ್ ನಾವು ಬಂದ್ ಮಾಡಕ್ ಆಗಲ್ಲ, ಇದು ವಾಲ್ಯೂಮ್ ಕಡಿಮೆ ಇರಲ್ಲ. ಹೊಳ್ಸ್ಕೊಂಡ್ ಬಾ. ತಾನೇ ಈ ತರ ಆಗಿ ಈಗ ರೆಡ್ ಸೈಡ್ ಬಟನ್ ಸರಿಯುತ್ತೆ. ರೆಡ್ ಬಟನ್ ಈಗ ನಾನು ಸುಮ್ಮನೆ ಇಟ್ಕೊಂಡು ತಾನೇ ಓಡುತ್ತೆ. ತಾನೇ ಈ ಕಡೆ ತಾಂಬಪ್ಪ, ನಾನು ವಿಡಿಯೋ ಎಲ್ಲಿ ಮಾಡತ್ತೀನಿ, ನೀನೆಲ್ಲಿ ಹೋಗಿಸ್ತೀಯಲ್ಲ. ತಾನೇ ಬರುತ್ತೆ, ಅದನ್ನ ಇದನ್ನ ಮಾಡು, ರೊಟೇಟ್ ಮಾಡಿಸು, ರೊಟೇಟ್ ಮಾಡಿಸಿ ಈ ಕಡೆ ತಗೋ. ರೆಡ್ ಹೊತ್ತಿಲ್ಲ, ರೆಡ್ 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 ಹೊತ್ತು ಅಂತ ಹೇಳಿದೆ. ಕಮಾಲ್ ರೆಡ್ का कमाल ए ಹರಿತಪ್ಪ ಸಾಕು. ಹಾ ಸಮೂ ನೋಡಲ್ಲ ಏನು ಮಾಡೋದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಎಷ್ಟ್ರಿ? ಫೈನಲಿ ಹೆಂಗ್ ಬರುತ್ತೆ ಅಂತ ನೋಡೋಣ ಸ್ವಲ್ಪ. ಅಲ್ಲ ಅಮ್ಮ, ಇಲ್ಲ ಹಿಂಗೆ ಹಿಂಗೆ ಕರ್ತಲ್ಲ ತಾನೇ ಇದು ಬಿಡುತ್ತೆ. ಹಿಂಗಿತ್ತಲ್ಲ. ಆಯ್ತು. ಸಮೂದ್ ಗೇಮರ್ ತೊಂಬ ಸಮ ನಿಂದು ಅದು ಇದ್ರ ತೊಂಬ ಗೇಮ್. ಇದು ಒಂದು ಗೇಮು. ಮನೆಯಲ್ಲಿ ಖಾಲಿ ಕುತ್ಕೋಬಾರ್ದು, ಸಮ್ಮರ್ ಟೈಮಲ್ಲಿ ಮಕ್ಕಳೆಲ್ಲ ಕ್ರಿಯೇಟಿವ್ ಆಗಿ ಇರಲಿ ಅಂತೇಳಿ ತರಿಸಿರೋದು. ಈ ಥರ ಕಾಯಿನ್ಸ್ ಎಲ್ಲ ಇದ್ದಾವೆ. ಈ ಕಾಯಿನ್ಸ್ ಈ ಥರ ಇದರಲ್ಲಿ ಎರಡೆರಡು ಬೇರೆ ಬೇರೆ, ನಾನು ಹೇಳ್ತಿದ್ದೀನಿ ಅಬ್ಬೋ ಸುಮ್ಮನೆ ಎರಡೆರಡು ಇರ್ತವೆ. ಇದನ್ನು ಈ ಥರ ನಾವು ಫಸ್ಟು ಎಲ್ಲವೂ ಜೋಡಿಸ್ಕೋಬೇಕು. ಈ ಥರ ಜೋಡಿಸಿರೋದು. ಇಲ್ಲಿ ನೋಡಿ ದ್ರಾಕ್ಷಿ ಇದೆ, ಅದೇ ಥರ ಇನ್ನೂ ಒಂದು ದ್ರಾಕ್ಷಿ ಬರೋ ಥರ ನಾವು ಹುಡುಕ್ಕೋಬೇಕು. ಈ ಥರ ತೆಗೆದು ಸೇಮ್ ಇದ್ದರೆ ಅವ್ರು ವಿನ್ ಆದಂಗೆ. ಇಲ್ಲ ಅಂದರೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋದು ಬಂತು ಅಂದರೆ ಮತ್ತೆ ಬೇರೆಯವ್ರಿಗೆ ಚಾನ್ಸ್ ಕೊಡಬೇಕು. ಈ ಕಡೆ ಇವ್ರದ್ದು ಇದರಲ್ಲಿ ಅವರು ಕೂಡ ಬಟರ್ಫ್ಲೈ. ಈಗ ನೆಕ್ಸ್ಟು ಸ್ನೇಕ್ ಇದೆ. ಈ ಥರ ಬೇರೆ ಬೇರೆ ಇದ್ದಾವೆ, ಅವನ್ನೆಲ್ಲ ಹಾಕ್ಕೊಳ್ಳೋದು ಫಸ್ಟು ಇದಕ್ಕೆ ಕರೆಕ್ಟಾಗಿ. ಎನಿಮಲ್ಸು, ಫ್ರೂಟ್ಸು ಎಲ್ಲ ಇದೆ. ಇದನ್ನು ಈ ಥರ ಸೇಮ್ ಬಂದಾಗ ಅವರು ತಗೊಳ್ಳೋದು, ಇಲ್ಲ ಮತ್ತು ಬೇರೆಯವರಿಗೆ ಅಪೋಸಿಟ್ ಇರೋರಿಗೆ ಚಾನ್ಸ್ ಕೊಡೋದು. ಈ ಥರ ಇದೆ. ಇದೊಂದು ಗೇಮ್ ಚೆನ್ನಾಗಿದೆ ಮಕ್ಕಳಿಗೆ ಆ್ಯಕ್ಟಿವ್ ಆಗಿ ಮಾಡಲಿಕ್ಕೆ. ಸೊ ಇದು ನನಗೆ ಮೀಶೋನಲ್ಲಿ ತೊಗೊಂಡಿರೋದು. 186 ಏನೋ ಬಿದ್ದಿದೆ. ಜಸ್ಟ್ 200 ಒಳಗಡೆ ಇಂಥ ಒಳ್ಳೆ ಗೇಮ್ ಸಿಕ್ಕಿದೆ ಮಕ್ಕಳಿಗೆ, ಅವ್ರ ಮನೆಯಲ್ಲಿ ಇದ್ಕೊಂಡು ಆಡಲಿ ಅಂದರೆ. ಸೊ ಇವಾಗ ಫೈನಲಿ ಯಜಮಾನ್ರು ಸೋಫಾ ಕವರ್ ರೆಡಿ ಮಾಡ್ತಿದ್ದಾರೆ, ನೋಡೋಣ ಆಮೇಲೆ ಕಾಣಿಸುತ್ತೆ ಅಂತ. ಸೊ ನಮಗಂತೂ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಸಿಕ್ಕಾಗ ಮಾಡಿಬಿಡ್ಬೇಕು ಅಂತ ಮಾಡ್ತಿದ್ದೀವಿ. ಯಾಕೆ ಅಂತ ಒಂದಿನ ಕ್ಲಿಯರಾಗಿ ನಿಮಗೆ ಕೊಡ್ತೀನಿ ಫೋಟೋ. ಅದು ಇಲ್ಲ ನಮ್ಮ ಸಾಮಾನು ಏನೇ ಇಟ್ಕೊಂಬಂದಿದ್ದ ಲೈಸೆನ್ಸ್ ಅಮ್ಮ, ಅದು ಲೈಸೆನ್ಸು ನಂದು. ಲೈಸೆನ್ಸ್ ಅಂದರೆ ನಮ್ಮದು ಇದಕ್ಕೆ ಲೈಸೆನ್ಸ್ ಇಟ್ಕೊಂಡೇ ನಾವು ಕ್ಲಾಸಸ್ನ ರನ್ ಮಾಡ್ತಿರೋದು ಅಂತ ಗೊತ್ತಾಗಲಿ. ಕೆಲವೊಂದು ಜನ ಡೌಟಲ್ಲಿ ಇವ್ರು ಏನು ಅಥಾರಿಟಿ ಇದೆ ಅಂತ ಹೇಳ್ಬಿಟ್ಟು ಕ್ಲಾಸಸ್ ಮಾಡ್ತಾರೆ ಅಂತ ಎಲ್ಲ ಕ್ವಶನ್ ಮಾಡಿದ್ದಾರೆ. ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ಫೋನ್ ಮಾಡಿ ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನೋಡ್ಕೊಂಬಿಡಿ ನೀವು ಕೂಡ. ಲೈಸೆನ್ಸೇ ಅದು ಆ್ಯಕ್ಚುಲಿ. ಇದರಲ್ಲಿ ನಾನು ಆಫೀಸ್ ರೂಮಲ್ಲಿ ಕಟ್ ಹಾಕಿ ಬೇಕಾಗಿತ್ತು. ಮೊದಲು ಲೈಸೆನ್ಸ್ ಹಾಗೆ ಇಟ್ಕೊಂಡು ಮನೇಲಿ ಇಟ್ಕೊಂಡಿರ್ತಿದ್ದೆ ನಾನು. ಮತ್ತು ಯಾಕೆ ಈಗ ಆಫೀಸ್ ರೂಮೆಲ್ಲ ಇದೆ, ಆಫೀಸಲ್ಲಿ ಹಾಕ್ಬಿಡೋಣ ಅಂತ ಯಜಮಾನ್ರು ಈ ಥರ ಕಟ್ ಹಾಕಿಸಿ ತೊಗೊಂಡು ಬಂದಿದ್ದಾರೆ. ಸೊ ಯಾರಾದರೂ ಡೌಟ್ ಇರೋರು, ನಿಮ್ಗೇನಿದೆ ಅಂತ ಮಾಡ್ತೀರಿ ಅಂತ ಕೇಳೋರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೋಡೋರ ಕಣ್ಣಿಗೆ ನಾವೆಲ್ಲ ಏನು ಮಾಡೋದು ಅನ್ನೋ ಥರ ಕಾಣಿಸ್ತೀವಿ. ಇವ್ರು ಏನು ಮಾಡ್ತಾರೆ, ಇವರಿಂದ ಏನು ಮಾಡೋಕ್ಕಾಗುತ್ತೆ ಅಂತ ಡೌಟಲ್ಲಿರೋರು ಕೂಡ ಇದ್ದಾರೆ. ನೋಡಿ ಅಲೆ ರೆಡಿ ಆಗಿದೆ ನೋಡಿ. ಈ ಕಡೆಪ್ಪ ಓಕೆ ಫೈನಲಿ
ಈ ಥರ ದಿಂಬು ಜೋಡಿಸಿ ಲುಕ್ ಕೊಡ್ತಾ ಇದೆ. ನಾವು ನಮ್ಮ ಸಮ್ಮು ಎಲ್ಲದೂ ದಿಂಬು ಜೋಡಿಸ್ತಾ ಇದ್ದಾಳೆ. ಆಯ್ತು. ಜೋಡಿಸ್ತಾ ಒಂದೊಂದೊಂದೊಂದು ಇಟ್ರ ಇದೊಂದು ಬಿದ್ದೈತಲ್ಲ ತಗೋರ ಅದೊಂದು ಇಲ್ಲಿ ರೌಂಡ್ ಶೇಪಿ ಇದಾ ಹಾಂ ಲಿಟ್ರಲಿ ಅಪ್ಪ ಆ ಕಡೆ ಹೋಗೋಣ. ಸಮ ಅಲ್ಲೇ ಹಾಕಿಡಾಕತ್ತಿ. ಎರಡು ಹಿಡ್ಕೊಂಡು ತೊಳಗಿ. ಹಾಂ ಅದೊಂದು ಈ ಕಡೆ ತಂದಾಕ ಅದೊಂದು ಅದೊಂದು ಈ ಕಡೆ ತಂದಾಕ ಇಲ್ಲಿ ಬೇಡ ಯಾರು ಅದು ಸಿಂಗಲ್ ಬಾ ಅದು ಜಾಸ್ತಿ. ಅದು ರೌಂಡ್ ಶೇಪ್ ಇತ್ತಲ್ಲ ನಾವು ತೆಗೆದು ಆ ಕಡೆ ಎಕ್ಸ್ಟ್ರಾ ಆಯಿತು ಆ ಕಡೆ ಇಟ್ಟಿವಿ ಅದನ್ನು. ಅಲ್ಲಪ್ಪ ಹ್ಞೂ ಆ ಕಡೆ ಜಾಸ್ತಿ ಯಾರು ಕುಂದ್ರದಿಲ್ಲ. ಸರಿ. ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡಿಕೊಂಡು ಇವತ್ತು ಅದರಲ್ಲೂ ಕೂಡ ಸ್ಪೆಷಲಾಗಿ ಜೋಳದ ನುಚ್ಚಿನ ಅನ್ನ ಮಾಡಿದ್ದೆ. ಬೆಳಗ್ಗೆ ಇನ್ಸ್ಟಂಟ್ ರವಾ ಪಡ್ಡು ಮಾಡಿದ್ದೆ, ಸಖತ್ತಾಗಿತ್ತು. ನನಗೆ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ ಅದು ರವಾ ಪಡ್ಡು. ಜೊತೆಗೆ ಚಟ್ನಿ, ಕೊಬ್ಬರಿ ಚಟ್ನಿನೇ ಬೇಕು ನಮ್ಮ ಮನೆಯಲ್ಲಿ, ಬೇರೆ ಚಟ್ನಿ ಮಾಡಿದ್ರೆ ಸೆಟ್ ಆಗಲ್ಲ, ಇಷ್ಟನೂ ಆಗಲ್ಲ. ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನಕ್ಕೆ ಜೋಳದ ಅನ್ನ ಬೆಳಗ್ಗೆನೇ ಮಾಡಿದ್ದೆ ಟಿಫಿನ್ ಜೊತೆ, ಅದನ್ನು ಮಾಡಿಟ್ಟಿದ್ದೆ. ಅದು ತಣ್ಣಗಾಗಿಂದಲೇ ತಿಂದರೆ ಚೆನ್ನಾಗಿರುತ್ತೆ, ಅದಕ್ಕೆ ಅಂತ ಅದ್ರ ಜೊತೆ ಮಜ್ಜಿಗೆ ಕೂಡ ಮಾಡಿದ್ದು. ಇನ್ನೊಂದು ಸ್ವಲ್ಪ ಪಡ್ಡು ಹಾಕ್ಕೊಂಡು ಮತ್ತೆ ಅನ್ನ ತಿಂದ್ಕೊಂಡು ಬಂದು ಇಷ್ಟೊತ್ತು ಕೆಳಗಡೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿರೋದು. ಸಂಡೇ ಆಗಿದ್ದರಿಂದ ಮೇಲ್ಗಡೆ ಇವಾಗ ಸ್ವಲ್ಪ ಇರಲಿ, ಮೇಲ್ಗಡೆ UPS ಕೂಡಿಸಿರ್ಲಿಲ್ಲ, ಅದಕ್ಕೆ UPS ಹಾಕೋರು ಬಂದಿದ್ದಾರೆ. ಇವತ್ತು ಹಾಕಿಸ್ತಾ ಇದ್ದೀವಿ, ಅವ್ರು ಬಂದಿದ್ದರು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದ್ವಿ. ಇಲ್ಲೇ ಪರವಾಗಿಲ್ಲ, ಆರಾಮ್ ಕೂಲಾಗಿದೆ ಅನ್ನಿಸ್ತಾ ಇತ್ತು, ಅದಕ್ಕೆ ಇಲ್ಲೇ ಕೂತಿದ್ವಿ ಸ್ವಲ್ಪ. ಯಜಮಾನ್ರು ಬೇರೆ ಸ್ವಲ್ಪ ಶರ್ಬತ್ತು ತೊಗೊಂಡ್ಬಂದರು, ಹೊರಗಡೆಯಿಂದ ತೊಗೊಂಡ್ಬಂದಿದ್ರು, ಸ್ವಲ್ಪ ಸೋಡಾ ಥರ. ಅವರು ಇವತ್ತೆಲ್ಲ ಫುಲ್ಲು ಮ್ಯಾರೇಜು ಆ ಕಡೆ ಈ ಕಡೆ ಹೋಗೋದು ಅಂತೇಳಿ ಹೋಗಿ ಬರುವಾಗ ಅವ್ರಿಗೆ ಬೇಕಂತ ತೊಗೊಂಡ್ಬಂದಿದ್ದಾರೆ. ತಣ್ಣಗಿದೆ. ಅದೇ ನಾವು ಬೆಳಗ್ಗೆ ಕ್ಲಾಸ್ ಟೈಮಲ್ಲಿ ಕೂತಿರುವಾಗ ಟೈಮಲ್ಲಿ ಫುಲ್ಲು ಬಿಸಿ ಆಗ್ತಾಯಿತ್ತು, ಕೂಡಕ್ಕೆ ಕಷ್ಟ ಆಗ್ತಾಯಿತ್ತು. ಅಂಥದ್ರಲ್ಲಿ ಇವಾಗ ಹೊರಗಡೆ ಕೂತಿದ್ದೀವಿ, ಮಸ್ತಿದೆ. ಅದಕ್ಕೆ ಕೆಳಗಡೆ ನಾವು ಹೋಗಿ ಕೂಡೋದು, ಇಲ್ಲೇ ಕೂಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೀವಿ. ಸ್ವಲ್ಪ ಹೊತ್ತು ಮಕ್ಕಳು ಹೊರಗಡೆ ಆಟ ಆಡ್ಕೊತಿದ್ದಾರೆ, ಹಾಗೆ ಅವರು ವರ್ಕ್ ಮಾಡೋರು ಮಾಡ್ತಿದ್ದಾರೆ, ಅವ್ರ ಜೊತೆ ಇವರು ಆಟ ಆಡ್ಕೊತಿದ್ದಾರೆ. ನಮ್ಮ ಸಾಕು ಸಮ್ಮ ಅವರು ತಂದಿರೋ ಬಾಕ್ಸ್ಗಳಲ್ಲಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋದು. ಹೊರಗಡೆ ಮಸ್ತಿದೆ ಅಂತ ನಮ್ಮ ಮನೆಯವರು ಇಲ್ಲೇ ಮಸ್ತಿದೆ, ಇಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಇವತ್ತು ಟೆಸ್ಟ್ ಕಂಡಕ್ಟ್ ಮಾಡಿತ್ತು ಕನ್ನಡ. ಆ ಟೆಸ್ಟ್ ಕಂಡಕ್ಟ್ ಮಾಡಿದರೆ ಹೇಗೆಲ್ಲ ಇದೆ ಅಂತ ತೋರಿಸ್ಬೇಕು. ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಸಪ್ರೇಟಾಗಿ, ಅದರದ್ದು ಕೂಡ ನೋಡಿ. ಆಲ್ಮೋಸ್ಟ್ ಎಂಥ ಮಕ್ಕಳು ಇದ್ದಾರೆ ನಮ್ಮಲ್ಲಿ ಅಂತ ನಿಮಗೆ ತೋರಿಸ್ತೀನಿ ಒಂದು ಸಾರಿ. ನೋಡಿ ಏನೆಲ್ಲ ಬರ್ತಿದ್ದಾರೆ ಅಂತ. ಒಂದು 10 ಶಬ್ದಗಳು ಅಂದರೆ ಇವನ್ನೆಲ್ಲ ನಾನೇ ಮೊದಲೇ ಡೈಲಿ ಕೂಡ ಮಕ್ಕಳಿಗೆ ಹೋಮ್ವರ್ಕ್ಗೋಸ್ಕರ, ಅಂದರೆ ಬೇಸಿಕ್ಕು. ನಮ್ಮಲ್ಲಿ ಎಂಥ ಮಕ್ಕಳು ಬಂದಿದ್ದಾರೆ ಈ ಟೈಮ್ ಕೋಚಿಂಗಿಗೆ ಅಂತಂದರೆ, ಎಲ್ಲ ಕ್ಲಾಸ್ಗೂ, ಎಲ್ಲ ಸ್ಕೂಲ್ಗಳು, ಎಲ್ಲ ಕೋಚಿಂಗ್ ಸೆಂಟ್ರ್ಗಳು ಏನಿದೆ ಟೋಟಲಾಗಿ 14 ಕೋಚಿಂಗ್ ಸೆಂಟ್ರ್ಗಳು ನಮ್ಮ ಮಸ್ಕಿನಲ್ಲಿರೋದು. ಅಂಥ ಕೋಚಿಂಗ್ ಸೆಂಟ್ರ್ಗಳ ಮಧ್ಯೆ ಕೆಲವೊಂದು ಕೋಚಿಂಗ್ ಸೆಂಟ್ರ್ಗಳಿಗೆ ಹೋಗ್ಬಿಟ್ಟು ಅಂತಲ್ಲಿ ಎಲ್ಲ ನೋಡಿಕೊಂಡು ಬೇಸಿಕ್ ಎಲ್ಲಿ ಇದೆ ನಮ್ಮ ಮಕ್ಕಳಿಗೆ, ಬೇಸಿಕ್ಕೇ ಇಲ್ಲ ಆದಿಂದ ಕೂಡ ನೀವು ಕಲಿಸ್ಬೇಕು ಅಂಥೇಳಿ ನಮ್ಮಲ್ಲಿ 9th 8th ಎಲ್ಲ ಥರದ ಮಕ್ಕಳು ಕೂಡ ಇದ್ದಾರೆ. ಅಂಥ ಮಕ್ಕಳು ಕೂಡ ಇನ್ನೂ ಆ ಇಂದಾನೆ ಕಲಿಯೋದ್ರಲ್ಲಿದ್ದಾರೆ ನೋಡಿ. ಸೊ ಈಗ ಸರಳ ಪದಗಳು ಅಂದರೆ ಡೈಲಿ ನಾನು ಆ ಇಯನ್ನು ಹೇಳಿಕೊಟ್ಟು ವರ್ಣಮಾಲೆಗಳನ್ನು ಎಲ್ಲ ಕಲಿಸಿ, ಕ ಕ ಕಿ ಕಿ ಕೂಡ ಗುಣಿತಾಕ್ಷರಗಳನ್ನು ಕಲಿಸಿ, ನಂತರದಲ್ಲಿ ಕೆಲವೊಂದು ಶಬ್ದಗಳನ್ನು ಅವ್ರಿಗೆ ಕ್ಲಾಸಲ್ಲಿ ಹೇಳೋದ್ರ ಜೊತೆಗೆ ಡೈಲಿ ವರ್ಕ್ ಹಾಕ್ಕೊಡ್ತೀನಿ. 2 ಲೈನಲ್ಲಿ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಮಾಡಲಿಕ್ಕಾಗಿ
2 ಲೈನಲ್ಲಿ ಈ ಥರ 2-3 ಅಕ್ಷರದ ಪದಗಳನ್ನು ಹಾಕಿ ಕೊಟ್ಟಿರ್ತೀವಿ. ಆ ಪದಗಳನ್ನು ಡೈಲಿ ಓದ್ಕೊಂಡು ಬರಲಿಕ್ಕೂ ಕೂಡ ಹೇಳಿರ್ತೀವಿ. ಅದನ್ನು ಒಂದೊಂದು ಪೇಜ್ ಬರೆದು ನಮಗೆ ನೆಕ್ಸ್ಟ್ ಕೂಡ ಅವನ್ನ ಹೇಳಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು ಅಂತ. ಅಷ್ಟು ಹೇಳಿಂದ ಕೂಡ ಮಕ್ಕಳು ಹೇಗೆ ಮಾಡಿದ್ದಾರೆ ನೋಡಿ. ಅದೇ ಪದಗಳನ್ನೇ ನೋಡದೆ 10 ಪದಗಳನ್ನು ಬರೀರಿ ಟೆಸ್ಟಲ್ಲಿ ಅಂತ ಕೊಟ್ಟಿರೋದು ಜಸ್ಟ್. ಆದರೆ ಮಕ್ಕಳು ಬರೆದಿರೋ ಮಟ್ಟಿಗೆ ಹೇಗಿದೆ ನೋಡಿ. ಇಂಥ ಮಕ್ಕಳು ಇದ್ದಾರೆ. ಬಟ್ ಇವ್ರನ್ನ ನಾನು ಚಾಲೆಂಜಿಂಗ್ ಆಗಿ ಕಂಪಲ್ಸರಿ ಇವ್ರನ್ನ ನಾನು ಚೇಂಜ್ ಮಾಡಬೇಕು ಅಂತಲೇ ತೊಗೊಂಡಿದ್ದೀನಿ. ನೆಕ್ಸ್ಟು ಸಂಡೇ ಮಂಡೇ ಕೂಡ ಅಷ್ಟೇ ನೋಡಿ. ಎಲ್ಲದನ್ನು ಡೈಲಿ ಓದಿಸ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಕೂಡ ಸ್ವಲ್ಪ ಲಾಸ್ಟ್ 15 ಮಿನಿಟ್ಸ್ ಟೈಮ್ ಎಕ್ಸ್ಟ್ರಾ ತೊಗೊಂಡು ಎಲ್ಲ ಕ್ಲಾಸಸ್ ಮುಗಿದ ನಂತರ 15 ಮಿನಿಟ್ಸಲ್ಲಿ ಏನು ಬರ್ಸಿರ್ತೀವಿ ಅದನ್ನು ರೀಕಾಲ್ ಮಾಡೋದ್ರ ಜೊತೆಗೆ ಅವನ್ನ ಬಹ್ಯಾಟ್ ಮಾಡಿಸ್ಲಿಕ್ಕೆ 1 by 1 ಕರೆಸಿ ಹೇಳ್ತೀವಿ ಈ ಥರ. ಸೊ ಅದಾಗಿದ್ದ ನಂತರ ತಿಂಗಳುಗಳ ಹೆಸರು ಜನವರಿ ಫೆಬ್ರವರಿ ಅದು ಕೂಡ ಈ ಥರ ಇದೆ. ಹಿಂದ್ಗಡೆ ಏನೂ ಇಲ್ಲ, ಖಾಲಿ ಇಷ್ಟೇ ಟೆಸ್ಟ್ ಇವತ್ತು ಕೊಟ್ಟಿರೋದು. ಜಸ್ಟ್ ಸಿಂಪಲ್ಲಾಗಿ ಈ ಥರ ಬರೆದಿದ್ದಾರೆ. ಕೆಲವೊಂದು ಮಕ್ಕಳು ಪರವಾಗಿಲ್ಲ ಅಂತ ಅನಿಸುತ್ತೆ, ಬರೆದಿದ್ದಾರೆ. ಈ ಮಗು ಬೇರೆ, ಇವಳು ಸುಮ್ಮನೆ ಇವತ್ತು ಸಂಡೇ ಅಂತ ತಮ್ಮ ಅಕ್ಕನ ಜೊತೆ ನಾನು ಬಂದಿದ್ದಾಳೆ, ಅವಳು ಬರೆದಿದ್ದಾಳೆ. ಉಳಿದಿರೋದು ನೋಡಿ ಇಷ್ಟೆಲ್ಲ ನಾವು ತಿದ್ದಿದ್ದೀವಿ ನೋಡಿ. ಸಂಡೇ ಅಂದರೆ ಸೋಮವಾರ, ಮಂಡೇ ಅಂದರೆ ಮಂಗಳವಾರ, ಟ್ಯೂಸ್ಡೇ ಅಂದರೆ ಬುಧವಾರ, ಈ ಥರ ಬರೆದಿದ್ದಾರೆ. ಸೊ ಈ ಥರ ಇದ್ದಾಗ ಹೇಗೆಲ್ಲ ಮಾಡಬೇಕು. ಎಲ್ಲ ತಾವೇ ಕತ್ರಿ ತೊಗೊಂಡು ಕಟ್ ಮಾಡ್ತಾರೆ. ಅದನ್ನು ನೀರು ಹಾಕ್ಬೇಕು. ಎಲ್ಲವೂ ಈ ಥರನೇ ಇದ್ದಾವೆ ನೋಡಿ. ಎಲ್ಲ ಮಕ್ಕಳು, ಆಲ್ಮೋಸ್ಟ್ ಎಲ್ಲ ಮಕ್ಕಳು, ಯಾರು ಎಲ್ಲಿ 1, 2, 1, 4ರಿಂದ 5 ಮಕ್ಕಳು ಮಾತ್ರ ತುಂಬಾ ಬೆಟರ್ ಅನ್ನೋ ಥರ ಇರೋದು. ಅವರು ಕೂಡ ಬೇಸಿಕ್ಸಿಂದನೇ ಇರೋವಂಥದ್ದು. ಅವ್ರಿಗೂ ಕೂಡ ಸ್ವಲ್ಪ ಕೆಲವೊಂದಿಷ್ಟು ಬೇಸಿಕ್ಸ್ ಅಂದರೆ ಅವರಿಗೆ ಅವರ ಕ್ಲಾಸಿನ ಬೇಸಿಕ್ವರೆಗೂ ಇದ್ದಾರೆ ಕೆಲವೊಂದು ಮಕ್ಕಳು. ಬಟ್ ಉಳಿದಿರೋ ಎಲ್ಲ ಈ ಥರನೇ ಇದ್ದಾರೆ. ಈ ಥರ ಇರೋದನ್ನ ಯಾವ ಥರ ಚೇಂಜ್ ಮಾಡ್ತೀವಿ ಅಂತ ನೋಡಬೇಕಾಗಿರೋದು. ಅದ್ರ ಜೊತೆ ಅದೊಂದು ಚಾಲೆಂಜಿಂಗ್ ಆಗಿ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಹೇಗಾಗಿದೆ ನೋಡೋಣ, ಮತ್ತು ಮುಂದೆ ನೋಡೋಣ ಹೇಗಾಗ್ತಾರೆ, ಏನು ಚೇಂಜ್. ನನ್ನ ಮಗ ನೋಡಿ ಹೇಗೆ ಬರೆದಿದ್ದಾನೆ. ಅವನು ಅಷ್ಟು ಕರೆಕ್ಟ್ ಬರೆದಿದ್ದಾನೆ. ಎಲ್ಲದು ಕೂಡ ಟ್ಯೂಸ್ಡೇ ಅನಿಸ್ತಾ ಇದ್ದಾನೆ. ಈ ಕಡೆ ಆಗಸ್ಟ್ ಅನ್ನೋದನ್ನು ಮಾತ್ರ ತಪ್ಪು ಮಾಡಿದ್ದಾನೆ ಕನ್ನಡದಲ್ಲಿ ಬರೆಯೋದು. ಅಕ್ಟೋಬರ್ ದೀರ್ಘ ಇಲ್ಲ, ತಿದ್ದಿದ್ದೀನಿ ಅದಕ್ಕೋಸ್ಕರ. ನವೆಂಬರು ಆ್ಯಕ್ಚುಲಿ ನಾನು ಕೂಡ ಟೀಚಿಂಗ್ ಮಾಡೋದಕ್ಕೆ ಇಲ್ಲ, ಅದಕ್ಕೆ ಬೇರೆ ಟೀಚರ್ಸೇ ಎಲ್ಲ ಮಾಡ್ತಿರೋದು. ಬಟ್ ಕರೆಕ್ಷನ್ ನಾನು ಮಾಡ್ತಿರ್ತೀನಿ ಪ್ರತಿಯೊಂದಕ್ಕೂ ಕೂಡ. ಇದೇ ಥರ ಮಾಡೋದು ಅಂತೇಳ್ಬಿಟ್ಟು. ಸೊ ಅದಕ್ಕೆ ಟೆಸ್ಟಿದು ಪೇಪರ್ ನಾನೇ ಕರೆಕ್ಷನ್ ಮಾಡಿದ್ದೀನಿ. ಈ ರೀತಿ ಆಗಿದೆ. ಈ ಒಂದು ಬಿಟ್ಟರೆ ಓದಿರೋದು ಎಲ್ಲರಿಗೂ ಕೂಡ ಕಂಪ್ಲೀಟಾಗಿ ನಾವೇ ಚೇಂಜ್ ಮಾಡಿ ತಿದ್ದಿರೋದಿದೆ. ಸೊ ಇವನು ಕೂಡ ನಮ್ಮಲ್ಲಿ ಮೊದಲಿಂದ ಬರ್ತಿರೋಂಥ ಹುಡುಗ. ಅಂದರೆ ನಮ್ಮ ಟ್ಯೂಷನ್ ಮೊದಲಿಂದ ಕೂಡ ಟ್ಯೂಷನ್ಗೆ ಬರ್ತಿರೋಂಥ ಹುಡುಗ ಇವನು. ಸೊ ಅವನು ಇಲ್ಲಿ ಥರ್ಸ್ಡೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾನೆ. ದೆನ್ ಈ ಕಡೆ ಆಗಸ್ಟ್ ಸೆಪ್ಟೆಂಬರ್ 2 ಕನ್ನಡದಲ್ಲಿ ಬರೆಯೋದನ್ನು ಮಿಸ್ಟೇಕ್ ಮಾಡಿದ್ದಾನೆ. ಸೆಪ್ಟೆಂಬರ್ ಬರೆದಿದ್ದಾನೆ, ಆಲ್ಮೋಸ್ಟು ಅಲ್ಲಿ ಬರೆದಿದ್ದಾನೆ, 0 ಹಾಕಿದ್ದಾನೆ ಅಂತ. ಆಗಸ್ಟ್ ಇದು ಬರೆದಿದ್ದಾನೆ, ಅದಲ್ಲ ಅದು ಈ ಥರ ಬರೀಬೇಕು ಅಂತ ಹಾಕಿರುವಂಥದ್ದು. ಸರಿ, ಅಂದರೆ ಅವ್ರಿಗೆ ನೀರು ಬೇಕಂದ್ರೆ ಕೊಟ್ಟಿದ್ವಿ. ಸೊ ಈಗ ಮಳೆಗಾಲಕ್ಕೆ ಕರೆಂಟು, ಅದರಲ್ಲಿ ಬೇಸಿಗೆನಲ್ಲಿ ಕೂಡ ಕರೆಂಟ್ ಜಾಸ್ತಿ ತೆಗಿತಿರ್ತಾರೆ. ಆ ಟೈಮಲ್ಲಿ ಮತ್ತೆ ಸುಮ್ಮನೆ ಕಷ್ಟ ಆಗಬಾರ್ದು. ಇಷ್ಟು ದಿನ ಏನೂ ಅನಿಸಿಲ್ಲ, ಸ್ವಲ್ಪ ಹೊತ್ತು ತೊಗೊಳ್ತೀವಲ್ವ, ಏನು ಅನಿಸಲಿಲ್ಲ. ಇನ್ನು ಮುಂದೆ ಆದರೂ ಕೂಡ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ ಅಂತ ಅರೇಂಜ್ ಆಯಿತು. ಇವಾಗ ಫೈನಲಿ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಲ್ಲದೂ ಕೂಡ ಮಾಡ್ಕೊಳ್ತಾ ಇದ್ವಿ. ಬನ್ನಿ ಬಾಮ್ಮ, ಕೆಳಗಡೆ ಹೋಗುಂಬ ನೋಡಿ.
ಹೊರಗಡೆ ಫುಲ್ ಬಿಸಿಲಿದೆ ಅಂದರೆ ಸ್ವಲ್ಪ ಬೆಟ್ರ್. ಇದು ಏನು ಅಂದರೆ ಗಾಳಿ ಬರುತ್ತೆ, ಬಿಸಿಲು ಬೀಳೋದಿಲ್ಲ ಮೇಲ್ಗಡೆ ಜಾಸ್ತಿಯಾಗಿ, ಹಾಗಾಗಿ ಸ್ವಲ್ಪ ತಣ್ಣಗೆ ಇರುತ್ತೆ, ಗಾಳಿ ಕೂಡ ಇರೋದ್ರಿಂದ. ನಡಿಯಮ್ಮ ಬೇಗ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. Until then, take care. Thanks for watching. Bye bye.